ಪೂಜ್ಯ ಗುರುವೇ ರಾಘವೇಂದ್ರಾಯ ನಮಃ ಅಂತೇಳಿ ಈ ದೇವಸ್ಥಾನಕ್ಕೆ ನಾವು ತುಂಬ ವರ್ಷದಿಂದ ಬರ್ತಾ ಇದ್ದೀವಿ. ಇಲ್ಲಿ ವಿಶೇಷ ಏನಂದರೆ ಇಲ್ಲಿ ಕಾಯಿ ಕಟ್ತಾರೆ. ಕಾಯಿ ಕಟ್ಟೋದ್ರಿಂದ ನಾವು ವಿಶೇಷ ಏನನ್ನ ನಮ್ಮ ಮನಸ್ಸಲ್ಲಿ ನಮ್ಮ ಅರ್ಕೆಗಳು ಏನಿರುತ್ತಲ್ಲ ಅದು ಈಡೇರುತ್ತೆ ಅಂತೇಳಿ. ಮತ್ತು ಇಲ್ಲಿ ನಮ್ಮ ಭಟ್ರಿಗೆ ಅವರು ಕನಸಿನಲ್ಲಿ ಬಂದು ರಾಯರು ಹೇಳೋಗಿದ್ರಂತೆ ಇಲ್ಲಿ ನನಗೆ ಒಂದು ಪ್ರತಿಷ್ಠಾಪನೆ ಮಾಡಿ ಅಂತೇಳಿ. ಇಲ್ಲಿ ಮಹಾ ಪವಾಡ ಇದೆ. ಆ್ಯಕ್ಚುಲಿ ದಿನದಿಂದ ದಿನಕ್ಕೆ ತುಂಬ ಜನ ಸಾಗರನೇ ಬರ್ತಾ ಇದೆ. ಗುರುವಾರ ಸ್ಪೆಷಲಿ ಯಾವ್ದು ಗುರುವಾರ ಶುಕ್ರವಾರ ಅಂತಲ್ಲ, ಎಲ್ಲ ದಿನಗಳಲ್ಲಿ ಸಾಗರೋಪತಿ ಜನ ಬರ್ತಾರೆ. ಇಲ್ಲಿ ಊಟದ ವ್ಯವಸ್ಥೆ ಆಗಲಿ, ರಾಯರ ಆಶೀರ್ವಾದ ಯಾವಾಗಲೂ ಪೂಜ್ಯ ರಾಘವೇಂದ್ರ ಅಂತ ಹೇಳ್ಬಿಟ್ರೆ ರಾಯರು ಯಾವಾಗಲೂ ಆಶೀರ್ವಾದ ಮಾಡಿಬಿಡ್ತಾರೆ. ಆ ಥರ ನಂಬಿಕೆ ಇದೆ. ಆ ನಂಬಿಕೆ ನಾವು ಕೂಡ ಬರ್ತೀವಿ. ಎಲ್ಲರಿಗೂ ಒಳ್ಳೇದಾಗಲಿ. ನಿಮ್ಮ ಜೀವನದಲ್ಲಿ ಒಂದು ಗೌತಮ ಸರ್, ನಾನು ಇಲ್ಲಿ ಬಂದಾಗಿಂದ ನಾನು ಇಲ್ಲಿ ಮನೆ ಈ ಕಡೆ ಏರಿಯಾದಲ್ಲಿ ಮನೆ ತಗೊಂಡಿದ್ದೆ. ಅವತ್ತಿಂದ ನಾನು ಇಲ್ಲಿ ದೇವಸ್ಥಾನ ಬಂದಾಗಿಂದ ನಾನು ಕಾರಲ್ಲಿ ತಗೊಂಡಿದ್ದೀನಿ. ರಾಯರ ಆಶೀರ್ವಾದ ಆಗಿದೆ, ಚೆನ್ನಾಗಿದೆ, ಸಾಕಷ್ಟೇ. ದೇವ್ರು ಆಶೀರ್ವಾದ ಮಾಡಿದ್ದಾರೆ, ಅಷ್ಟು ಒಳ್ಳೇದ್ರಿಂದ. ಖಂಡಿತ ಇದೆ ಸರ್, ರಾಯರ್ ತುಂಬ ಪಾಡವಿದೆ. ಎಷ್ಟೇ ಕಷ್ಟ ಇರಲಿ, ಏನೇ ಇರಲಿ, ರಾಘವೇಂದ್ರ ಅಂದ್ಕೊಂಡ್ರೆ 100% ನಮ್ಮ ಕಷ್ಟಗಳೆಲ್ಲ ದೂರ ಆಗುತ್ತೆ, ಎಲ್ಲನೂ ಒಳ್ಳೇದಾಗುತ್ತೆ. ಸರ್, ಭಕ್ತಾದಿಗಳಿಗೆ ಏನಾದ್ರು ರಾಯರ ನಂಬಬೇಕು, ರಾಯರು ಇದ್ದಾರೆ, ಒಳ್ಳೇದಾಗಲಿ. ರಾಯರ ಅಕ್ಷತೆ ತೊಗೊಂಡು ಜೀವನ ಮಾಡಿದ್ರೆ ಸಾಕು, ಒಳ್ಳೇದ ಒಳ್ಳೆ ಜೀವನ ಮಾಡಬೇಕು.